ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ಯಾಕಂದರೆ ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು, ಹಾಗಾಗಿ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡೆ. ಏನಪ್ಪ ಅಂದರೆ ಇವತ್ತಿನ ವ್ಲಾಗ್ ನನ್ನ ಮಗನ ಬರ್ತ್ಡೇದಾಗಿರುತ್ತೆ. ಸೊ ಬನ್ನಿ ನೋಡೋಣ. ಹಾಯ್ ಎಲ್ರಿಗೂ. ನಾವಿವಾಗ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ನನ್ನ ಮಗಂದು ಬರ್ಡೇ ಇದೆ ನಾಳೆ. ಸೊ ಅವನಿಗೆ ಗೊತ್ತಿಲ್ಲ, ಅವನಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಾಯಿದ್ದೀವಿ. ಸರ್ಪ್ರೈಸ್ ಅಂದರೆ ಸೈಕಲ್ಲು. ಪಾಪ ಒಂದು ಹಳೆ ಸೈಕಲ್ ಹಾಳಾಗಿದೆ, ಅವನಿಗೆ ಗೊತ್ತಿಲ್ಲ. ನಾವು ಅವನಿಗೆ ಸೈಕಲ್ ಕೊಡಿಸೋದಕ್ಕೆ ನಾನು ನಮ್ಮ ಮನೆಯವರು ಸೇರಿ ಪ್ಲ್ಯಾನ್ ಮಾಡಿದ್ದೀವಿ. ಅವನಿಗೆ ಗೊತ್ತಿಲ್ಲ, ಅವನು ಎಲ್ಲೋ ಆಚೆ ಏನೋ ಕೆಲಸ ಇದೆ ಅಂತ ಕರ್ಕೊಂಡು ಹೊರಟಿದ್ದೀವಿ. ಅವನಿಗೆ ಎಷ್ಟು ಖುಷಿ ಆಗ್ತದೋ ಗೊತ್ತಿಲ್ಲ. ಅವನು ಕೇಳ್ತಾ ಇದ್ದ, ಬಟ್ ಅವನು ಹೊಸದು ಬೇಕು ಅಂತ ಕೇಳ್ತಾರಲ್ಲ, ಇರೋ ಸೈಕಲ್ನೇ ರೆಡಿ ಮಾಡಿಸ್ಕೊಡಿ ಅಮ್ಮ, ರೆಡಿ ಮಾಡಿಸ್ಕೊಡಿ ಅಪ್ಪ ಅಂತ ಪಾಪ ತುಂಬ ದಿನದಿಂದ ಕೇಳ್ತಾಯಿತ್ತು. ಅದು ಫುಲ್ಲು ಹಾಳಾಗ್ಬಿಟ್ಟಿದೆ, ಅದು ರೆಡಿ ಮಾಡ್ಸೋಕ್ಕೆ ಬರೋಲ್ಲ. ಅದಕ್ಕೆ ಇವಾಗ ಹೊಸ್ದಾಗಿ ಕೊಡ್ಸೋಣ ಅಂತ, ನಾಳೆ ಹಿಂಗೋ ಒಂದು ಬರ್ಡೇ ಇಲ್ಲ ಇದೆಯಲ್ಲ, ಅದಕ್ಕೆ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ನಮ್ಮ ಯಜಮಾನ್ರು ಬರ್ತೀನಿ ರೆಡಿಯಾಗಿರ್ರಿ ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ನನಗೆ ಕೆಲಸ ಇದೆ, ನಾನು ಇವಾಗ ಅಲ್ಲಿ ಬರೋಕ್ಕಾಗಲ್ಲ, ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೊರಟೆ. ಆಟೋದಲ್ಲಿ ಹೋದೆ. ತುಂಬ ದೂರ ಏನಿರಲಿಲ್ಲ, ಒಂದು ಹಳೆ ಸೈಕಲ್ ತೊಗೊಬಂದಿದ್ವಿ, ಅಲ್ಲೇ ತೊಗೊಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಗೊತ್ತಿಲ್ಲ, ನನ್ನ ಮಗಂಗೆ ಸುಮ್ಮನೆ ಏನೋ ಬ್ಯಾಂಕಿಗೆ ಹೋಗ್ತಾಯಿದ್ದೀನಿ, ಕೆಲಸ ಇದೆ ಬರ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೆ. ಅವನಿಗೆ ಅದು ಐಡಿಯಾನೇ ಇಲ್ಲ, ಇವತ್ತು ಬ್ಯಾಂಕ್ ರಜೆ ಇರುತ್ತಲ್ವ ಅಂತ. ಅವನು ಏನೋ ಇದರಲ್ಲಿ ಹೌದೇನೋ ಹೋಗ್ತೀವೇನೋ ಅಂತ ಅಂದ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ಏನಪ್ಪ ಅಂದರೆ ನಮ್ಮ ಮನೆಯವ್ರು ಬೆಳಗ್ಗೆನೇ ಅವನ ಹಳೆ ಸೈಕಲ್ನ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೇನೆ. ಅದು ನಮಗೆ ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ. ಆಮೇಲೆ ಅಲ್ಲಿ ಹೋದರೆ ಹಳೆ ಸೈಕಲ್ನ ನೋಡಿದ ತಕ್ಷಣ ನನ್ನ ಮಗ ಅಮ್ಮ ನನ್ನ ಸೈಕಲ್ ಅಂತ, ಅವ್ನು ಆಟೋ ಇಳಿದೇ ಇಲ್ಲ, ಆಲೇ ಅಮ್ಮ ನನ್ನ ಸೈಕಲ್ ಅಂತ ಕೂಗ್ತಾ ಇದ್ದ. ಆಮೇಲೆ ಯಾವಾಗ ತಂದರು ಅಂತ ನಾನು ಅಪ್ಪ ತಂದಿದ್ದೆ ಕಣೋ ಅಂತ ಹೇಳ್ತಿದ್ದೆ. ಆವಾಗ ಅವನೇನು ಅಂದ್ಕೊಂಡ, ಓ ಹಳೆ ಸೈಕಲ್ನ ರೆಡಿ ಮಾಡ್ಸೋಕ್ಕೆ ತಗೊಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ತಿಳ್ಕೊಂಡ. ಅವ್ನು ಅದೇ ಕೇಳ್ದ, ಅಮ್ಮ ಹಳೆ ಸೈಕಲ್ಲು ಇವಾಗ ರೆಡಿ ಮಾಡ್ಸೋಕ್ಕೆ ಬರೋಲ್ಲ ಅಂತ ಹೇಳಿದ್ರಿ ಅಂತ. ಇಲ್ಲ, ಇವಾಗ ರೆಡಿ ಮಾಡ್ಸೋಕ್ಕೆ ತಂದಿದೆ ನೋಡು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಸೈಡಿಗೆ ಚಿಕ್ಕ ಮಕ್ಕಳು ಸೈಕಲ್ ಬರ್ತಲ್ವ, ಅದು ಎರಡು ಆ ಕಡೆ ಈ ಕಡೆ ವೀಲ್ ಕೊಟ್ಟಿರ್ತಾರಲ್ವ, ಅದೆಲ್ಲ ಹಾಕ್ಸಿದ್ದಾರೆ. ಅವನು ಅದು ಯಾವುದೂ ಅಬ್ಸರ್ವ್ ಮಾಡೇ ಇಲ್ಲ. ಆಮೇಲೆ ಕೇಳ್ದೆ, ಅಮ್ಮ ಯಾಕಮ್ಮ ಇದೆಲ್ಲ ಹಾಕ್ಸಿದ್ದಾರೆ ಅಂತ. ಅದು ಅವಳಿಗೆ ರೆಡಿ ಮಾಡಿಸೈತೆ ಅಂತ. ಮತ್ತು ನನಗೆ ಅಂತ ಅಂದ, ನಿನಗೆ ಇನ್ನೊಂದು ಸರಿ ಕೊಡಿಸ್ತೀವಪ್ಪ, ಇವಾಗ ಆಗಲ್ಲ, ಇವಾಗ ಹೆಂಗೋ ಅದು ಹಾಳಾಯ್ತಲ್ವ, ನಿನಗಾಗಲ್ಲ. ಇವಾಗ ಅದೇ ಕೇಳ್ತಾ ಇದ್ದಾನೆ ಪಾಪ ಅಮ್ಮ ನನಗೆ ಅಂತ. ಅದಕ್ಕೆ ಈಗ ಆಗಲ್ಲಪ್ಪ, ಆಮೇಲೆ ಕೊಡಿಸ್ತೀನಿ ಅಂತ. ಸರಿ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಪಾಪ ಎಲ್ಲ ಸೈಕಲ್ನು ಮುಟ್ಟಿ ನೋಡ್ತಾ ಇದ್ದ. ಅಮ್ಮ ಈ ಥರ ಸೈಕಲ್ ಕೊಡಿಸಿ ಅಮ್ಮ, ಆಮೇಲೆ ಕೊಡಿಸ್ಬೇಕಾದ್ರೆ ಈ ಥರ ಕೊಡಿಸಿ ಅಮ್ಮ, ಈ ಥರ ಕೊಡಿಸಿ ಪಾಪ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸರಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ದೆ. ನ್ಯೂ ಸೈಕಲ್ ಇವಾಗ ಸೆಲೆಕ್ಟ್ ಮಾಡೋಕ್ಕೆ ಬಂದಿರೋದು. ನೋಡಿದ್ರಲ್ಲ ಅವನು ಎಷ್ಟು ಖುಷಿಪಟ್ಟ ಅಂತ. ಫುಲ್ಲು ಆ ಖುಷಿಯಿಂದ ಅವನು ಆಚೆನೇ ಬರ್ತಾ ಇರಲಿಲ್ಲ. ಆಮೇಲೆ ಅವ್ನು ಕೇಳ್ತಾಯಿದ್ದಿದ್ದೆ ದೊಡ್ಡ ಸೈಕಲ್ಲು. ಅಮ್ಮ ನನಗೆ ದೊಡ್ಡದು ಕೊಡಿಸಿ ಅಮ್ಮ, ನಾನು ದೊಡ್ಡ ಸೈಕಲ್ನೇ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ವಿ ಅವನು. ಆಮೇಲೆ ಅಲ್ಲಿಂದ ಗೋಡೌನಿಗೆ ಕರ್ಕೊಂಡೋದ್ರು. ಅಲ್ಲಿ ಬನ್ನಿ ಸೆಲೆಕ್ಟ್ ಮಾಡಿವ್ರಂತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ವಿ ಒಂದಷ್ಟು ಸೈಕಲ್ನ. ಆಮೇಲೆ ನಮ್ಮ ಮನೆಯವರು ಗೊತ್ತಲ್ಲ, ಅವರು ಒಂದು ಚಿಕ್ಕ ವಸ್ತು ತೊಗೋಬೇಕಂದ್ರೂ 100 ಸಾರಿ ಯೋಚನೆ ಮಾಡಿನೇ ತಗೊಳ್ಳೋದು ಅವರು. ಆಮೇಲೆ ಅದಕ್ಕೆ ಸೈಕಲ್ ಕೊಡಿಸ್ಬೇಕು ಅಂತಂದರೆ ಮತ್ತೆ ಅವ್ನು ಪದೇ 2 ವರ್ಷ 3 ವರ್ಷಕ್ಕೇ ಚೇಂಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗಿರೋ ಸೈಕಲ್ನು ಅಷ್ಟೇ ಹಳೆಯದನ್ನು ಪಾಪ ಅವನು ಯಾವಾಗ 4 ಇಯರ್ಸ್ ಇದ್ದಾಗ ಕೊಡಿಸಿದ್ದು. ಅವ್ನು 4ನೇ ವರ್ಷದ ಬರ್ತಡೇಗೆ ಕೊಡಿಸಿದ್ದು ಅವನಿಗೆ ಸೈಕಲ್ಲು. ಇಲ್ಲಿವರೆಗೂ ಓಡಿಸ್ತಾ ಇವಾಗ ಸಾಕು ಅಂತ ಹೇಳ್ಬಿಟ್ಟು ಅದು ಚಿಕ್ಕದಾಯಿತು ಅವನಿಗೆ. ಇನ್ನೊಂದು, ಅವನು ಸ್ವಲ್ಪ ನಮ್ಮ ಥರನೇ ಕುಳ್ಳ ಆಗ್ತಾನೆ ಅನ್ನೋದೊಂದು ನಮಗೆ ಭಯ ಇದೆ. ಅದಕ್ಕೆ ಸ್ವಲ್ಪ ದೊಡ್ಡ ಸೈಕಲ್ ಕೊಡ್ಸೋಣ, ಓಡಿಸ್ಲಿ ಅವನು ಅಂತ ಹೇಳ್ಬಿಟ್ಟು ಸೈಕಲ್. ಆಮೇಲೆ ಅದನ್ನು ಹಾಳಾಗಕ್ಕೆ ಬಿಟ್ಟಿಲ್ಲ ನಮ್ಮ ಮನೆಯವರು. ಚಿಕ್ಕ ಸೈಕಲ್ನು ಅದನ್ನು ತೊಗೊಂಡೋಗಿ ರೆಡಿ ಮಾಡಿಸಿ ಅದನ್ನು ಇವಾಗ ಮಗಳಿಗೆ ಕೊಡೋಣ, ಅವಳು ಓಡ್ಸೋದು ಕಲಿತ್ಮೇಲೆ ಅವಳಿಗೆ ಹೊಸದು ಕೊಡ್ಸೋಣ ಅಂತ ಆ ಥರ ಪ್ಲ್ಯಾನ್ ಮಾಡಿ
ಫೈನಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ, ಒಂದು ಸೈಕಲ್ನ ತಗೊಂಡು ಹೊರಟ್ವಿ. ಆಮೇಲೆ ಸೈಕಲ್ ತಗೊಳ್ತಿದ್ದಂಕಲೇ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ನಮ್ಮದು ಪ್ಲ್ಯಾನ್ ಇತ್ತು ಏನೇನೋ, ಮತ್ತು ಅವನಿಗೆ ಪಾಪ ಬಟ್ಟೆ ಎಲ್ಲ ತಗೋಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಹಾಳಾಯಿತು. ನಾನಿವಾಗ ಒಂದು ವಾರ 15 ದಿನದಿಂದ ಮನೇಲಿದ್ರೂ ಹೋಗೋಣ, ಇವತ್ತು ಹೋಗೋಣ ಬಿಡು, ನಾಳೆ ಹೋಗೋಣ ಬಿಡು ಅಂತ ಪಾಪ ಅವನಿಗೆ ಬಟ್ಟೆ ತಗೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ಲಾಸ್ಟ್, ಇವತ್ತೂ ಹಂಗೆ ಆಗ್ಬಿಡ್ತು, ಮಳೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ತಗೊಂಡು ಆಮೇಲೆ ಅವ್ರನ್ನ ಆಟೋದಲ್ಲಿ ಕಳಿಸಿದ್ವಿ. ನನ್ನ ಮಗಳು ಮಗ ಇಬ್ಬರು ಸೈಕಲ್ ತಗೊಂಡು ಅವ್ರು ಆಟೋ ಬುಕ್ ಮಾಡಿ ಆಟೋದಲ್ಲಿ ಕಳಿಸಿದ್ವಿ. ಆಮೇಲೆ ನಾವು ಗಾಡೀಲಿ ಬಂದ್ವಿ. ಫುಲ್ಲು ಮಳೇಲಿ ನೆನ್ಕೊಂಡು ಬಂದ್ವಿ ನೋಡಿ. ಇಷ್ಟು ನೆಂದಿದ್ದೀನಿ, ಇನ್ನೂ ಸಿಕ್ಕಾಪಟ್ಟೆ ನೆಂದ್ಬಿಟ್ಟಿದ್ದೆ. ಸ್ವಲ್ಪ ಒರೆಸ್ಕೊಂಡು ಆಮೇಲೆ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಪೂಜೆ ಮಾಡಬೇಕಲ್ವ, ಹೊಸ ಸೈಕಲ್ ತೊಗೊಬಂದಿರೋದು ಅಂತ ಹೇಳ್ಬಿಟ್ಟು ನಾಳೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಬೆಳಗ್ಗೆ ಹೆಂಗೋ ಹೋಗ್ಬೇಕಾದ್ರೆ ಪೂಜೆ ಎಲ್ಲ ಮಾಡೋಗಿದ್ದೆ. ಸೊ ಹಂಗಾಗಿ ಸಂಜೆ ಆಗಿತ್ತಲ್ವ, ದೀಪ ಹಚ್ಬಿಟ್ಟು ಮತ್ತು ಹಂಗೆ ಸೈಕಲ್ಗೆಲ್ಲ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡಿದ್ವಿ. ನನ್ನ ಮಗನ ಬರ್ಡೇ ಇವತ್ತು. ಇವಾಗ ಎದ್ದಿದ್ದಾನೆ, ಎದ್ದರೆ ವಾಶ್ರೂಮ್ಗೆ ಹೋಗಿ ಬಂದು ನೋಡೋಣ. ಇವಾಗ ಬಂದ ವಿಶ್ ಮಾಡಿ. ಸುಕೃತ್ ಕಮ್. ಹ್ಯಾಪಿ ಬರ್ಡೇ ಸುಕೃತ್. ಥ್ಯಾಂಕ್ ಯು. ಎಕ್ಸೈಟ್ಮೆಂಟ್ ಇಲ್ಲ ಯಾಕೆ? ನಿನ್ನೆಯಿಂದ ಕುಂದು ಬೇಜಾರು. ಅಪ್ಪ ಅಪ್ಪನ ವಿಶಿಂಗ್ ಟೈಮ್. Happy birthday to you, my son. God bless you. ಥ್ಯಾಂಕ್ ಯು. ಒಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆರೋಗ್ಯ, ಐಶ್ವರ್ಯ, ವಿದ್ಯೆ, ಆರೋಗ್ಯ ಕೊಟ್ಟು ಕಾಪಾಡಲಿ. ಇವಾಗ ಎಲ್ಲ ಹೋಗ್ತಿದ್ದಾರೆ ಅಂದರೆ ಅವರು ನಿನ್ನೆ ಹೊಸ ಸೈಕಲ್ ಬಂತಲ್ಲ, ಸೊ ಸೈಕಲ್ ರೈಡಿಂಗ್ ಹೋಗ್ತಾಯಿದ್ದಾರೆ. ಬೆಳಗ್ಗೆನೇ ಟೈಮ್ ಆಗ್ತಾಯಿದೆ. ಸರಿ, ಬೇಗ ಬರೋಗ್ರಿ. ಮಗನಿಗೆ ಇವತ್ತೇ ಹುಷಾರಿಲ್ಲ, ಬರ್ಡೇ ದಿನ ಪೇಷಂಟ್ ಆಗಿದ್ದಾರೆ. ಫುಲ್ಲು ಕೋಲ್ಡ್ ಆಗಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸ್ವೆಟರ್ ಹಾಕ್ಕೊಂಡು ಕಲರ್ ಡ್ರೆಸ್ ಮೇಲೆ ಹೊರಟಿದ್ದಾರೆ. ಸಮ ಬಂದು ವಿಶ್ ಮಾಡಮ್ಮ ಅಣ್ಣಂಗೆ. ಅದೇನು ಹಗ್ ಮಾಡೋದು, ಬರೀ ಹ್ಯಾಪಿ ಬರ್ಡೇ ಹೇಳಲ್ವಾ? ಏನು ಹಂಗೆ ನೋಡ್ತಿರೋದು? ಬಾಯ್ ಮಾಡಪ್ಪ ಬಾ. ನನ್ನ ಮಗ ಹೋಗಾಯಿತು ಸ್ಕೂಲ್ಗೆ. ನನ್ನ ಮಗಳನ್ನ ಇವಾಗ ಬಿಟ್ಟು ಬಂದೆ. ಏನಪ್ಪ ಅಂದರೆ ಇವತ್ತು ನನ್ನ ಮಗನ ಬರ್ತಡೇ ಅಲ್ವಾ, ಸೊ ನಾವು ಗ್ರ್ಯಾಂಡಾಗೇನು ಮಾಡ್ತಾಯಿಲ್ಲ, ಬರೀ ನಾವು ಮಾತ್ರ ಸೇರ್ಕೊಂಡು ಮಾಡ್ತಾಯಿರೋದು. ನಾವು ಅಂದರೆ ನಾವೇ, ನಮ್ಮ ಫ್ಯಾಮಿಲಿ ಅಷ್ಟೇ, ನಾವೇ 4 ಜನ. ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೇ ನಾವೇ 4 ಜನ ಸೇರ್ಕೊಂಡು ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ತಾಯಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಆಮೇಲೆ ಅವನು ಸೈಕಲ್ ಅಂತಿದ್ದ, ನೆನ್ನೆನೇ ಸೈಕಲ್ ಕೊಡಿಸಿದ್ದೀವಿ. ಸೊ ಅವನಿಗೆ ಅಷ್ಟೇ ಮುಗೀತು. ಯಾವ ಗಿಫ್ಟು, ಯಾವ ಬರ್ತ್ಡೇ ಸೆಲೆಬ್ರೇಷನ್ನು ಬೇಡ, ಏನು ಬೇಡ. ಸದ್ಯ ಅವನಿಗೆ ಕೇಕ್ ಸಿಕ್ತಲ್ಲ, ಸೈಕಲ್ ಸಿಕ್ತಲ್ಲ, ಅಷ್ಟೇ ಸಾಕು ಅಂತ ಅಂದ್ಕೊಬಿಟ್ಟಿದ್ದಾನೆ. ಆಮೇಲೆ ನಾವೇ ಹಂಗೆ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಚಿಕ್ಕದು ಹಂಗೆ ಒಂದು ಸ್ವಲ್ಪ ಬಲೂನೆಲ್ಲ ಕಟ್ಟಿ ಹಂಗೆ ಕ್ಯಾಂಡಲ್ ತೊಗೊಬಂದಿದ್ದೀನಿ ಅಷ್ಟೇ. ಏನಪ್ಪ ಅಂದರೆ ಅವನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇವಾಗ ಏನು ಇದು ಫ್ರೈಡ್ ರೈಸ್ ಮಾಡಿದ್ದೆ. ಅವನಿಗೆ ಫ್ರೈಡ್ ರೈಸ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ಫ್ರೈಡ್ ರೈಸ್ ಮಾಡಿದ್ದೆ. ತಿನ್ಕೊಂಡು ಹೋಗಿದ್ದಾನೆ. ಅವನಿಗೆ ಇಷ್ಟ ಆಗಿರೋದು ಇವತ್ತು ಅಡುಗೆ ಮಾಡೋಣ ಅಂತ ಅಷ್ಟೇ. ಅದೇ ಅವನ ಬರ್ತ್ಡೇ ಸೆಲೆಬ್ರೇಷನ್ ಅಷ್ಟೇ.
ಏನಂದರೆ ಅವನಿಗೆ ಜಾಮೂನ್ ಅಂದರೆ ಸಖತ್ ಇಷ್ಟ. ತುಂಬ ದಿನದಿಂದ ಕೇಳ್ತಿದ್ದೆ, ಅಮ್ಮ ಜಾಮೂನ್ ಮಾಡಿಕೊಡಿ, ಜಾಮೂನ್ ಮಾಡಿಕೊಡಿ. ನನಗೆ ಜಾಮೂನ್ ಮಾಡಬೇಕಂದ್ರೆ ಹಿಂಸೆ. ಆ ಪಾಕ ಕಾಸಿ 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 ಅದನ್ನು ಕಾಯಿಸೋದೇ ಒಂದು ದೊಡ್ಡ ಕೆಲಸದ ಥರ. ನಾನು ಯಾರು ಮಾಡ್ತಾರೆ ಅಂತ. ಸೊ ಇವತ್ತು ಜಾಮೂನ್ ಮಾಡೋಣ ಅಂದ್ಕೊಂಡೀನಿ. ಆಮೇಲೆ ಅವನಿಗೆ ಒಬ್ಬಿಟ್ಟು ಸಾಂಬಾರು ಅಂದರೆ ಸಖತ್ ಇಷ್ಟ. ಒಬ್ಬಿಟ್ಟು ಸಾಂಬಾರು ಅಂದರೆ ಅವನಿಗೆ ಈ ರಸಮ್ ಥರದ್ದು ಮತ್ತು ಈ ಒಬ್ಬಿಟ್ಟು ಸಾಂಬಾರು ಅಂತಂದರೆ ಸಖತ್ ಇಷ್ಟ. ಹಂಗಾಗಿ ಇವಾಗ ಅವನಿಗೆ ಅಂತ ನೈಟ್ ಊಟಕ್ಕೆ ಅದೇನೆ, ಅವ್ನಿಗೇನು ಇಷ್ಟ ಇದೆಯೋ ಅದನ್ನೇ ಮಾಡ್ತಾಯಿದ್ದೀನಿ. ಓಕೆ ಬನ್ನಿ, ಇವತ್ತು ಪೂಜೆ ಮಾಡಬೇಕು, ಕೆಲಸ ಇದ್ದಾವೆ ಸಿಕ್ಕಾಪಟ್ಟೆ. ಬಟ್ಟೆ ಅಂತೂ ಈಗ 2-3 ದಿನ ಒಗೆಯೋದು, ಒಣಗಾಕೋದು, ಅವು ನೆಂದೋಗೋದು ಇದೇ ಆಗ್ಬಿಟ್ಟೈತೆ. ಇವತ್ತೇನೋ ಸ್ವಲ್ಪ ಬಿಸಿಲಿದೆ. ಇವತ್ತು ಬಟ್ಟೆ ಒಣಗಿಬಿಟ್ರೆ ಸಾಕು, ತಂದು ಒಣಗಿಸಿ ತಂದು ಮಡಚಿಡಬೇಕು ಅಷ್ಟೇ. ಕೆಲಸ ಇದೆ. ಪೂಜೆ ಗೀಜೆ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ. ಬನ್ನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೇಕಪ್ ನಡೀತಾ ಇದೆ ಅಲ್ಲಿ. ಮಾಡ್ಕೊ. ಏನು ಮಾಡೋದು ಅಂದರೆ ಅದೇ ಅನ್ನ ಸಾಂಬಾರು ಮಾಡೋಣ ಅಂತ. ಯಪ್ಪ ಒಂಥರ ಮೋಡದ ಥರ ಆಗಿದೆ, ಅದಕ್ಕೆ ಒಂಥರ ಕತ್ಲು ಅನ್ನಿಸ್ತಿದೆ. ಏನಂದರೆ ಪಾಪ ನನ್ನ ಮಗನಿಗೆ ಬೆಳಗ್ಗೆನೇ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು. ಕೋಲ್ಡ್ ಅಲ್ವಾ ಅಂತ ಕಳಿಸ್ದೆ ಸ್ಕೂಲ್ಗೆ. ಬಟ್ ಇವಾಗ ಕಾಲ್ ಮಾಡಿದರು ಸ್ಕೂಲಿಂದ, ಫುಲ್ ಜ್ವರ ಬಂದಿದೆಯಂತೆ ಅವನಿಗೆ. ಅದಕ್ಕೆ ಜ್ವರ ಬಂದಿದೆ ಮ್ಯಾಮ್ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಆಗಿದೆ ಆಲ್ರೆಡಿ, ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. ಅದಕ್ಕೆ 10 ನಿಮಿಷ ಇದೆ ಮ್ಯಾಮ್, ನಾನು ಇವಾಗ ಇಲ್ಲಿಂದ ಬರೋಕ್ಕೂ ಟೈಮ್ ಆಗುತ್ತೆ, ಪರವಾಗಿಲ್ಲ ಗಾಡಿಲೇ ಕಳಿಸಿ ಅಂತ ಹೇಳಿದ್ದೀನಿ. ಅದಕ್ಕೆ ಬರ್ತಾನೆ. ಇವತ್ತೊಂದು ಬರ್ತಡೇ ಇತ್ತು ಪಾಪ. ಇವಾಗ ಒಂದು ವಾರದಿಂದನೂ ನನ್ನ ಬರ್ತಡೇ ಅಂತ ಫುಲ್ ಖುಷಿಯಾಗಿ ಕುಣಿದಾಡ್ಕೊಂಡಿದ್ದ. ಆಹಾ ಅಷ್ಟು ಝೂಮಲ್ಲಿ ಹೋಗಿ ಖುಷಿಯಾಗಿ ಕುಂದಾಡ್ಕೊಂಡಿದ್ದ. ಆದರೆ ಇವತ್ತು ಹಿಂಗೆ ಆಗೋಗ್ಬಿಟ್ಟಿದೆ. ಇರಲಿ, ಎಲ್ಲ ಟೈಮ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಅವ್ನು ಬರಲಿ, ಅವ್ನು ಬಂದು ಅವನು ನೋಡೋರ್ಗೂ ನನಗೆ ಸಮಾಧಾನ ಇಲ್ಲ. ಆಟೋದವ್ರಿಗೂ ಕಾಲ್ ಮಾಡಿದ್ದೆ, ಸರಿ ಮ್ಯಾಮ್ ಪರವಾಗಿಲ್ಲ ನಾವು ಕರ್ಕೊಬರ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಇನ್ನೇನು ಇಷ್ಟೊತ್ತಿಗೆ ಹೊರಟಿರ್ತಾರೆ, ಇನ್ನೊಂದು 5 ಮಿನಿಟಲ್ಲಿ ಬರ್ತಾರೆ. ಓಕೆ, ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಬಂದ ನನ್ನ ಮಗ ಬರ್ತಾನೆ, ನಾನು ವೆಯ್ಟ್ ಮಾಡ್ತಾನೆ ಇದ್ದೆ. ಬರ್ತಾನೆ ಫುಲ್ಲು ಜ್ವರ ಅಂದರೆ ಮೈ ಮುಟ್ಟೋಕ್ಕಾಗ್ತಿಲ್ಲ, ಅಷ್ಟು ಜ್ವರ ಇತ್ತು. ಫುಲ್ ಪಾಪ ನಡ್ಕೊಂಡು ಅಳ್ಕೊಂಡು ಬಂದುಬಿಟ್ಟ. ನನಗೆ ನೋಡಿ ಸಖತ್ ಬೇಜಾರಾಗೋಯಿತು. ಅಷ್ಟು ಜ್ವರ ಬಂದುಬಿಟ್ಟಿತ್ತು ಅವನಿಗೆ. ಆಮೇಲೆ ಬಂದ ತಕ್ಷಣ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ದೆ ಅವನಿಗೆ. ಊಟ ಸ್ವಲ್ಪ ತಿಂದಿದ್ದ, ಊಟ ಎಲ್ಲ ತಿಂದಾದಮೇಲೆ ಅವನಿಗೆ ಜ್ವರ ಬಂದಿತ್ತಂತೆ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲಗಿಸ್ದೆ. ಆಮೇಲೆ ಅವನು ಎದ್ದೇಳೋಷ್ಟರೊಳಗಡೆ ಬಿಸಿ ಸಾಂಬಾರು ಮಾಡಿ, ಅದೇ ಅವನಿಗೆ ಕೇಳಿದ್ನಲ್ವ ಒಬ್ಬಿಟ್ಟು ಸಾಂಬಾರು ಅಂತ, ಅದೇ ರಸಮ್ ಥರ ಮಾಡಿಬಿಟ್ಟು, ಅವನಿಗೆ ಇಷ್ಟ ಅಲ್ವಾ, ಅದಕ್ಕೆ ಬಾಯೆಲ್ಲ ವಿಷ ಆಗ್ತಾಯಿದ್ದಮ್ಮ ನನಗೆ. ಏನು ಬೇಡ ಅಂತ ಇದ್ದ. ಆಮೇಲೆ ಬಿಸಿ ಅನ್ನ ಸಾಂಬಾರು, ಎದ್ದೇಳೋಷ್ಟರೊಳಗಡೆ ಜ್ವರ ಎಲ್ಲ ಬಿಟ್ಟಿತ್ತು. ಹಾಗಾಗಿ ಕರ್ಕೊಂಡೋಗಿ ಆಚೆನೇ ತಿನ್ನಿಸ್ದೆ. ಅವನು ಸ್ವಲ್ಪ ಜ್ವರ ಬಿಟ್ಟಿತ್ತಲ್ವ, ಇವಾಗೆಲ್ಲ ಮಾತುಕತೆ ಎಲ್ಲ ಆಡ್ತಾಯಿದ್ದ. ಅವನು ಹೇಳ್ದ, ನನಗೆ ಬಾಯೆಲ್ಲ ಫುಲ್ ಕಹಿ ಆಗ್ತಾಯಿದ್ದೆವ, ನನಗೇನು ಬೇಡ ಅನ್ನ ಸಾಂಬಾರೇ ಸಾಕು ಅಂತ. ಅದಕ್ಕೆ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಫ್ಲಾಪ್ ಆಯಿತು ಪ್ಲ್ಯಾನು. ಸರಿ ಅವನಿಗೋಸ್ಕರನೇ ಮಾಡೋದು, ಅವನು ತಿನ್ನಲಿ ಅಂತ. ಅವನಿಗೆ ಬೇಡ ಅಂತಂದಮೇಲೆ ಮತ್ತೆ ಏನು ಅಂತ ಹೇಳ್ಬಿಟ್ಟು, ಸರಿ ಬೇಡ ಅಂತ ಹೇಳಿದ್ನಲ್ವ, ಇನ್ನೊಂದು ದಿನ ಮಾಡಿಕೊಟ್ರಾಗುತ್ತೆ, ಫಸ್ಟ್ ಅವನು ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಅವನಿಗೆ ಇವಾಗ ಊಟ ತಿನ್ನಿಸ್ತಾಯಿದ್ದೀನಿ. ಬಿಸಿದು. ಅದ್ರ ಮಧ್ಯೆ ನನ್ನ ಮಗಳು ಬೇರೆ ಅದು ಇದು ಮಾತು ಕತೆ ಆಡ್ತಾಯಿದ್ಲು. ಅವಳದು ಊಟ ಆಗಿತ್ತು, ಅವಳಿಗೆ ಆವಾಗಲೇ ತಿನ್ನಿಸ್ದೆ, ಅವ್ನು ಮಲಗಿದ್ದ ಅಂತ. ಇವಾಗ ಅವನ್ನ ಎಬ್ಬಿಸ್ಕೊಬಂದು ತಿನ್ನಿಸ್ತಾಯಿದ್ದೀನಿ. ಅವನಿಗೆ ಪೂಜೆ ಮಾಡೋದಂದರೆ ಇಷ್ಟ. ಸೊ ಅದಕ್ಕೆ ಎಬ್ಬಿಸಿ ಸಂಜೆ ಸ್ವಲ್ಪ ಫ್ರೆಶ್ ಆಗಿದ್ದ. ಸರಿ ನೀನೇ ಪೂಜೆ ಮಾಡಪ್ಪ ಅಂತ ಹೇಳಿ ಪೂಜೆ ಮಾಡಿಸ್ದೆ. ಆಮೇಲೆ ಮತ್ತು ನಾನೇ ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ದೆ. ನಾವೇ ಅಲ್ವಾ, ಹಂಗಾಗಿ ರೂಮಲ್ಲಿ
ನಾನೇ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಅಷ್ಟೇ, ಇದು ಡೆಕೋರೇಷನ್ ಮಾಡಿದ್ದೆ. ಅವ್ನು ನೋಡಿ ಡಲ್ಲಾಗಿದ್ದಾನೆ, ಅವನಿಗೆ ಆಗ್ತಾ ಇರಲಿಲ್ಲ. ಆದರೂ ಏನೋ ಒಂದು ಖುಷಿ ಇರುತ್ತಲ್ವ ಮಕ್ಕಳಂದರೆ, ಅದಕ್ಕೋಸ್ಕರ ಎದ್ದಿದ್ದ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವೀಡಿಯೋ. ತುಂಬ ಖುಷಿಯಿಂದ ಪಾಪ ಅವನು ಇವಾಗ ಒಂದು ವಾರದಿಂದನೂ ಕೇಳ್ತಾ ಇದ್ದ, ಅವನೇ ಎಕ್ಸೈಟ್ಮೆಂಟಲ್ಲಿದ್ದ ನನ್ನ ಬರ್ತಡೇ ಅಂತ ಹೇಳ್ಬಿಟ್ಟು. ಆದರೆ ಪಾಪ ಅವ್ನ ಬರ್ತಡೇ ದಿವಸನೇ ಅವನಿಗೆ ಹುಷಾರಿಲ್ದಂಗೆ ಆಯಿತು. ಏನು ಮಾಡೋದು, ಇವತ್ತೇ ಹಿಂಗಾಯಿತು ಅಂತ ಬೇಜಾರಾಯಿತು. ಆದರೂ ಏನೋ ಅವ್ನ ಖುಷಿಗೋಸ್ಕರ ನಾವೇನೋ ಆದಷ್ಟು ಮಾಡಿದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಸಾಂಗ್ ಹಾಕಿದ್ವಿ, ಸ್ವಲ್ಪ ಡ್ಯಾನ್ಸು ಮಾಡಿದ್ವಿ. ಆದರೆ ಏನು ಮಾಡೋದು, ಸಾಂಗ್ ಎಲ್ಲ ಹಾಕಂಗಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು. ಹಬ್ಬ ಮಾಡಿರೋ ನಿಂಗೆ ಮೀಸೆ ನೋಡು, ಮೀಸೆ ಕೇಕ್ ತಿಂದರೆ ಮೀಸೆ. Cheers. Tell me. Cheers.